ಈಗ ನೋಡಿ ಲೈವ್ ಸಬ್ಸ್ಕ್ರೈಬರ್ನ ಯಾವ ಥರ ನೋಡ್ಬೇಕಂತ. ಈಗ ನೀವು ಮೊದಲು ಹೋಗಿ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸರ್ಚ್ ಮಾಡಿ ಏನಂದರೆ ವೈಟಿ ಸ್ಟುಡಿಯೋ ಅಂತ. ಈಗ ನೋಡಿ ವೈಟಿ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ಥರ. ಹಾಗೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ನೋಡಿ ಈ ಥರ ಒಂದು ವೆಬ್ಸೈಟ್ ಐತಿ, ಇದನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಓಪನ್ ಆದಮೇಲೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ನೋಡಿ ನೀವು ಬೇಕಾದರೆ ಇಲ್ಲಿ ಈ ಥರ ಆಪ್ಷನ್ ಇವೆ ನೋಡಿ. ಇಲ್ಲಿ ಕಾಪಿರೈಟ್ ಮತ್ತು ವಿಡಿಯೋಸ್, ಹಾಗೆ ಇಲ್ಲಿ ನೋಡಿ ಲೀಡ್ ಬೋರ್ಡ್ ಕೂಡ ಇಲ್ಲೇ ಇದೆ ನೋಡಿ. ಈಗ ನೋಡಿ ಆಪ್ಷನ್ ಇಲ್ಲಿ ಮೇಲೆ ಬಂದರೆ ವಿಡಿಯೋಸ್ ಇವೆ ನೋಡಿ. ಈಗ ನೀವು ಕೆಳಗಡೆ ಇಲ್ಲಿ ಲೀಡ್ ಬೋರ್ಡ್ದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈ ಕಡೆ ಬಂದು ಇಲ್ಲಿ ಸಿ ಲೈವ್ ಕೌಂಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೀವು ನೋಡಿ. ಈಗ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಬರುತ್ತೆ. ನಿಮಗೆ ಬೇಕಂದರೆ ನೀವು ಬೇರೆದವ್ರ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ರಿಫ್ರೆಶ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಲೈವ್ ಸಬ್ಸ್ಕ್ರೈಬರ್ನ ಯಾವ ಥರ ನೋಡ್ಬೇಕಂತ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಲೈವ್ ಸಬ್ಸ್ಕ್ರೈಬರ್ನ ನೋಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.